ಎಲ್ಲರಿಗೆ ನಮಸ್ಕಾರ. ಇವತ್ತು ಪಾಲಕ್ ಸೊಪ್ಪು ಹಾಕಿ ತಾಲಿಪಟ್ಟು ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದವು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತವು. ಈಗ ಮಾಡೋದು ಹೇಗಂತ ನೋಡೋಣ. ನೋಡ್ರಿ ಒಂದು ಕಟ್ಟು ಪಾಲಕ್ ಸೊಪ್ಪು ಐತ್ರಿ. ಇದು ಈಗ ಚೆನ್ನಾಗಿ ತೊಳೆದನಿ, 2 ಸಲ ನೀರು ಹಾಕಿ ಈಗ ಸಣ್ಣಗೆ ಕಟ್ ಮಾಡ್ಕೊಂಬರ್ತೇನೆ ನೋಡ್ರಿ. ಜೋಳ ಹಿಟ್ಟು ಹಾಕ್ಯಂತೀನಿ ನೋಡ್ರಿ. ತಾಲಿಪಟ್ಟಿಗೆ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಿಟ್ಟು ಹಾಕ್ಯಬೋದ್ರಿ. 1 ಕಪ್ ಜೋಳ ಹಿಟ್ಟು ಹಾಕ್ಯನ್ರಿ. ಒಂದು ಸಣ್ಣ ಕಪ್ಪಿಲೆ ಅಕ್ಕಿ ಹಿಟ್ಟು ಹಾಕ್ತೇನೆ ನೋಡ್ರಿ. ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡ್ರಿ ಪಾಲಕ್ ಸೊಪ್ಪು ಹಾಕ್ಯಂತ ನೋಡ್ರಿ. ಪಾಲಕ್ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ರಿ. ಬೆಳ್ಳುಳ್ಳಿ ಜೀರಿಗೆನ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡ್ರಿ. ಜೀರಿಗೆ ಹಾಕ್ಯಂತ ನೋಡ್ರಿ. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಾನಿ. ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಇಷ್ಟು ಪದಾರ್ಥನ ಹಾಕ್ಯಂತಾನೆ ನೋಡ್ರಿ. ಈಗ ಅರ್ಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. ಕಲರ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಅರ್ಶಿನ ಪುಡಿ ಹಾಕ್ಯಬೋದ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಜಾಸ್ತಿ ಮಾಡಕತ್ರ ಎಲ್ಲ ಪದಾರ್ಥನ ಜಾಸ್ತಿ ಹಾಕಿ ಮಾಡ್ಬೋದು. ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ಮೆಣಸಿನ್ಕಾಯಿ ಹಾಕ್ಯಂಡ್ರಿ. ಈಗ ಒಂದು ಸ್ವಲ್ಪ ಖಾರ ಪುಡಿನ ಹಾಕ್ಯಂತಾನೆ ನೋಡ್ರಿ. ಮಕ್ಕಳು ತಿಂತಿರ್ತಾರ್ರಿ, ನೀವು ನೋಡಿ ಹಾಕ್ಯಾರಿ ಖಾರನ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈ ಥರ ಒಂದು ಬೌಲ್ಗೆ ನೀರು ಹಾಕ್ಯಬೇಕ್ರಿ. ನೀರು ಹಾಕ್ಯಂಡು ಸ್ವಲ್ಪ ನೀರು ಹಾಕಿ ನಾದ್ಕೊಬೇಕ್ರಿ. ಹಿಂಗೆ ಸವಾನೆ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಹಿಂಗೆ ಸವಾನೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ನಾದ್ಬೇಕು ನೋಡ್ರಿ. ಈ ಥರ ರೆಡಿ ಆಗೈತ್ರಿ. ತೀರ ಗಟ್ಟಿನಲ್ಲ, ತೀರ ಅಳ್ಕಲ್ಲ, ಈ ಥರ ಹದ ಆಗೈತೆ ನೋಡ್ರಿ. ಈ ಥರ ಹದ ಆಗೈತ್ರಿ. ಒಂದೊಂದು ಉಳ್ಳಿ ಹರಿದಿಟ್ಕೋಬೇಕ್ರಿ. ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಉಳ್ಳಿ ಹರಿಬೋದ್ರಿ. ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಹರಿಬೋದು. ನೋಡ್ರಿ ನಾ ತೊಗೊಂಡು ಹಿಟ್ಟಿನಾಗ 8 ಉಳ್ಳಿ ಆಗ್ಯಾವ ನೋಡ್ರಿ. 8 ಉಳ್ಳಿ ಆಗ್ಯಾವು. ಈ ಥರ ಉಳ್ಳಿ ಮಾಡಿಟ್ಕೊಂಡ್ರೆ ತಾಲಿಪಟ್ಟು ಮಾಡೋಕೆ ಈಜಿ ಆಕೈತ್ರಿ. ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ತೊಗೋಬೋದ್ರಿ. ಇಲ್ಲಿಕ್ರೆ ಹಿಂಗೆ ಎಣ್ಣೆ ಪ್ಯಾಕೆಟ್ ಇರ್ತಾವಲ್ರಿ, ಈ ಥರ ಎಣ್ಣೆ ಪ್ಯಾಕೆಟ್ ತೊಗೊಂಡು ಸವಾನ್ಯಾಗ ಕಟ್ ಮಾಡ್ಕೊಂಡು ಅಡಿಗೆ ಉಪಯೋಗ ಮಾಡ್ತಾವಲ್ರಿ, ಆ ಎಣ್ಣೆ ಹಚ್ಕೊಬೇಕ್ರಿ. ಈ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಸುತ್ತಲಿ ಹಚ್ಕೋಬೇಕ್ರಿ. ಈ ಥರ ಸುತ್ತಲಿ ಹಚ್ಕೊಂಡ್ರೆ ಒಟ್ಟ ಹಿಟ್ಟು ಅಂಟ್ಕೊಳಂಗಿಲ್ಲ ರೀ. ಇದಕ್ಕೆ ಸವಾನ್ಯಾಗ ಬರ್ತೈತಿ ನೋಡ್ರಿ. ಈ ಥರ ಎಣ್ಣೆ ಹಚ್ಕೊಂಡು ಉಳ್ಳಿ ತಟ್ಕೊಬೇಕ್ರಿ. ನಮಗೆ ತೆಳ್ಳ ಬೇಕಂದ್ರೆ ತೆಳ್ಳಗ, ದಪ್ಪ ಬೇಕಂದ್ರೆ ದಪ್ಪಗ ತಟ್ಕೊಬೋದು. ಎಷ್ಟು ದೊಡ್ಡದು ಮಾಡ್ಕೊಳ್ಳೋಣ ನೋಡ್ರಿ. ನೋಡ್ರಿ ಅದೇ ಥರ ಎಣ್ಣೆ ಇನ್ನೊಮ್ಮೆ ಮತ್ತೊಮ್ಮೆ ಹಚ್ಕೊಂಡು ಹಿಂಗೆ ಪದೇ ಪದೇ ಉಳ್ಳಿ ತೊಗೊಂಡು ತಟ್ಟ ಮುಂದೆ ಪದೇ ಪದೇ ಎಣ್ಣೆ ಹಚ್ಕೋಬೇಕ್ರಿ. ಈಗ ಇನ್ನೊಂದು ಉಳ್ಳಿನ ತಟ್ಟಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಈ ಥರ ರೆಡಿ ಆಗೈತೆ ನೋಡ್ರಿ. ಈಗ ಬೇಸೋದು ಹೇಗಂತ ನೋಡೋಣ. ನೋಡ್ರಿ ಈ ಥರ ಎಣ್ಣೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಹಿಂಗೆ ಸುತ್ತಲಿ ಹಚ್ಕೋಬೇಕ್ರಿ. ಈಗ ತಾಲಿಪಟ್ಟು ರೆಡಿ ಮಾಡಿಟ್ಟವಲ್ರಿ, ಹಗರ್ಕಿ ತಗೋಬೇಕ್ರಿ. ಅದು ನಮ್ಮ ಬಲಗೈ ಮ್ಯಾಗ ಹಿಂಗೆ ಈ ಥರ ಕೈ ಮಾಡ್ಕೊಂಡು ಮ್ಯಾಗ ಹಾಳೆ ಹಿಂಗೆ ಕಳಿಸಿಕ್ಯಾರ ಕರೆಕ್ಟ್ ಬರ್ತೈತಿ ನೋಡ್ರಿ. ಈ ಥರ ಮ್ಯಾಗ ಒಂದು ಸ್ವಲ್ಪ ಸುತ್ತಲಿ ಎಣ್ಣೆ ಹಾಕ್ಬೇಕ್ರಿ. ನೋಡ್ರಿ ಈಗ ಬಂದೈತಿ. ಇದು ಕಳಿಸಿಕ್ಯಂತ ನೋಡ್ರಿ. ನೋಡ್ರಿ ಈ ಥರ ಬಂದೈತಿ ನೋಡ್ರಿ. ಮಸ್ತ್ ಬೆಂದೈತಿ ನೋಡ್ರಿ. ಒಂದು ಸ್ವಲ್ಪ ಮತ್ತೆ ಸುತ್ತಲಿ ಎಣ್ಣೆ ಹಾಕ್ಕೋಬೇಕ್ರಿ.
ನೋಡ್ರಿ ಹೊಳ್ಳಿಸಿ ಹಾಕಿದ್ದೀವಲ್ರಿ, ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೀನಿ. ನೋಡ್ರಿ ತಾಲಿಪಟ್ಟು ರೆಡಿ ಆಗ್ಯಾವು. ಇದ್ರಾಗ ಮೊಸರು ಹಚ್ಕೊಂಡು ಆದ್ರೆ ತಿನ್ಬೋದು ರೀ, ಹಂಗೆ ಆದ್ರೆ ತಿನ್ಬೋದು. ಎಲ್ಲ ಮಸಾಲೆ ಹಾಕಿರ್ತೈತಲ್ರಿ, ಹಂಗೆ ಆದ್ರೆ ತಿನ್ಬೋದು ರೀ, ಮೊಸರು ಹಾಕ್ಯಂದಾದ್ರೂ ತಿನ್ಬೋದು. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.